ನಾನು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ. 5,000 ಲೋಡ್ಗಿಂತ ಹೆಚ್ಚು ಹೋಗಿದೆ. ಮಂತ್ರಿಯಾಗಿ ದೇಶದಲ್ಲಿ ಯಾರೂ ದೊಡ್ಡವರಲ್ಲ ಕಾನೂನಿನ ಮುಂದೆ. ಕೂಡಲೇ ತನಿಖೆ ಮಾಡಿಸ್ಬೇಕು. ಪಾಪ ಶಿವಶಂಕರಪ್ಪನವ್ರು ದೊಡ್ಡವರು. ಅವರ ಅಂತ್ಯ ಸಂಸ್ಕಾರ ಈ ಅಕ್ರಮ ಮಣ್ಣಿನಿಂದ ಆ ಏರಿಯಾನಲ್ಲಿ ಕಾರ್ಯಕ್ರಮ ಮಾಡಿದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತೀನಿ ನಾನಂತೂ. ಅವ್ರ ಆತ್ಮ ನಾನಿದ್ದಾಗ ಕ್ರಮವಾಗಿ ನಡ್ಕೊಂಡಿದ್ನಪ್ಪ. ನಾನು ಸತ್ತ ಮೇಲೆ ಅಕ್ರಮದ ದಾರಿ ಹಿಡಿದು ಮಣ್ಣು ಹೊಡ್ಕೊಂಡು ಸಮ ಮಾಡ್ಕೊಂಡು ನೀನು ನನ್ನ ಕಾರ್ಯಕ್ರಮ ಮಾಡಿದೆಯಲ್ಲ ಅಂತ ಆತ್ಮ ಇಲ್ಲೇ ಸುತ್ತೊಡಿತಾ ಐತಿ. ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅಕ್ರಮವಾಗಿ ಸಾಗಣೆ ಮಾಡಿದಾರಲ್ಲ ಅವ್ರ ಮೇಲೆ ದಂಡ ಹಾಕ್ರಿ. ದಂಡ ಹಾಕಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿರಿ. ಆವಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ. 5,000 ಲೋಡ್ಗಿಂತ ಹೆಚ್ಚು ಹೋಗಿದೆ. ಮಂತ್ರಿಯಾಗಿ ದೇಶದಲ್ಲಿ ಯಾರೂ ದೊಡ್ಡವರಲ್ಲ ಕಾನೂನಿನ ಮುಂದೆ. ಕೂಡಲೇ ತನಿಖೆ ಮಾಡಿಸ್ಬೇಕು. ಪಾಪ ಶಿವಶಂಕರಪ್ಪನವ್ರು ದೊಡ್ಡವರು. ಅವರ ಅಂತ್ಯ ಸಂಸ್ಕಾರ ಈ ಅಕ್ರಮ ಮಣ್ಣಿನಿಂದ ಆ ಏರಿಯಾನಲ್ಲಿ ಕಾರ್ಯಕ್ರಮ ಮಾಡಿದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತೀನಿ ನಾನಂತೂ. ಅವ್ರ ಆತ್ಮ ನಾನಿದ್ದಾಗ ಕ್ರಮವಾಗಿ ನಡ್ಕೊಂಡಿದ್ನಪ್ಪ. ನಾನು ಸತ್ತ ಮೇಲೆ ಅಕ್ರಮದ ದಾರಿ ಹಿಡಿದು ಮಣ್ಣು ಹೊಡ್ಕೊಂಡು ಸಮ ಮಾಡ್ಕೊಂಡು ನೀನು ನನ್ನ ಕಾರ್ಯಕ್ರಮ ಮಾಡಿದೆಯಲ್ಲ ಅಂತ ಆತ್ಮ ಇಲ್ಲೇ ಸುತ್ತೊಡಿತಾ ಐತಿ. ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅಕ್ರಮವಾಗಿ ಸಾಗಣೆ ಮಾಡಿದಾರಲ್ಲ ಅವ್ರ ಮೇಲೆ ದಂಡ ಹಾಕ್ರಿ. ದಂಡ ಹಾಕಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿರಿ. ಆವಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ. 5,000 ಲೋಡ್ಗಿಂತ ಹೆಚ್ಚು ಹೋಗಿದೆ. ಮಂತ್ರಿಯಾಗಿ ದೇಶದಲ್ಲಿ ಯಾರೂ ದೊಡ್ಡವರಲ್ಲ ಕಾನೂನಿನ ಮುಂದೆ. ಕೂಡಲೇ ತನಿಖೆ ಮಾಡಿಸ್ಬೇಕು. ಪಾಪ ಶಿವಶಂಕರಪ್ಪನವ್ರು ದೊಡ್ಡವರು. ಅವರ ಅಂತ್ಯ ಸಂಸ್ಕಾರ ಈ ಅಕ್ರಮ ಮಣ್ಣಿನಿಂದ ಆ ಏರಿಯಾನಲ್ಲಿ ಕಾರ್ಯಕ್ರಮ ಮಾಡಿದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತೀನಿ ನಾನಂತೂ. ಅವ್ರ ಆತ್ಮ ನಾನಿದ್ದಾಗ ಕ್ರಮವಾಗಿ ನಡ್ಕೊಂಡಿದ್ನಪ್ಪ. ನಾನು ಸತ್ತ ಮೇಲೆ ಅಕ್ರಮದ ದಾರಿ ಹಿಡಿದು ಮಣ್ಣು ಹೊಡ್ಕೊಂಡು ಸಮ ಮಾಡ್ಕೊಂಡು ನೀನು ನನ್ನ ಕಾರ್ಯಕ್ರಮ ಮಾಡಿದೆಯಲ್ಲ ಅಂತ ಆತ್ಮ ಇಲ್ಲೇ ಸುತ್ತೊಡಿತಾ ಐತಿ. ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅಕ್ರಮವಾಗಿ ಸಾಗಣೆ ಮಾಡಿದಾರಲ್ಲ ಅವ್ರ ಮೇಲೆ ದಂಡ ಹಾಕ್ರಿ. ದಂಡ ಹಾಕಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿರಿ. ಆವಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ.